There are many children with pneumonia in Vadavikas and in Indira Gandhi Hospital. Are we proactively testing those? No. See, let us not create any new. They will be normal processes by the doctors. Whatever test, random ಆಗು ನಾವೇನು ಮಾಡೋಕ್ಕೆ ಹೋಗೋದಿಲ್ಲ. ವಾಟೆವರ್ ನಾರ್ಮಲ್ ಟೆಸ್ಟ್ ಡಾಕ್ಟರ್ಸ್ ಆಗಲಿ ಇನ್ನೊಬ್ಬರಾಗಲಿ ಅವ್ರು ಮಾಡ್ತಾ ಹೋಗ್ತಾರೆ. ಏನೇ ಈ ಥರ ವಿಶೇಷವಾದಂಥ ಟೆಸ್ಟ್ಗಳನ್ನು ಹೆಚ್ಚು ಮಾಡ್ಕೋಬೇಕು ಅಂದರೆ ಇವತ್ತು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿ ನಂತರ ಅವರೇನಾದರೂ ತೀರ್ಮಾನ ತೊಗೊಂಡ್ರೆ ಅದರ ಪ್ರಕಾರ ನಾವು ಮುಂದುವರಿತೀವಿ. ಅವರೇನಾದರೂ ಇದಕ್ಕೋಸ್ಕರನೇ ಹೆಚ್ಚು ಟೆಸ್ಟ್ಗಳು ಮಾಡಿಸಿ ಅಂತ ಏನಾದರೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟರೆ ಆವಾಗ ನಾವು ಮಾಡೋಣ. ಸದ್ಯಕ್ಕೀಗ ಏನು ರೆಗ್ಯುಲರ್ ಪ್ರೊಸೆಸ್ಸಲ್ಲಿ ಏನೇನು ಟೆಸ್ಟು ಯಾವ ಆಸ್ಪತ್ರೆಯವ್ರು ಮಾಡ್ತಾರೆ ಅದೇ ಮಾಡ್ತಾರೆ ಹೊರತು ಇದನ್ನು ಹೋಗಿ ಹುಡುಕಿ ಇದನ್ನು ಚೆಕ್ ಮಾಡಿ ಇದು ಇದೆಯಾ ಇಲ್ವಾ. ಯಾಕಂದರೆ ಇದು ಇರುವಂಥ ವೈರಸ್, ಇದನ್ನು ಹೊಸ ವೈರಸ್ ಅಲ್ಲ. ಕೋವಿಡ್ ವೈರಸ್ ಬಂದಾಗ ಇಡೋದು ನ್ಯೂ ಸ್ಟ್ರೇನ್, ಇದು ಓಲ್ಡ್ ಸ್ಟ್ರೇನ್, ಹಳೇ ಸ್ಟ್ರೇನ್. ಇದು ಈ ಇರುವಂಥ ವೈರಸ್, ಇದು ಹೊಸ ವೈರಸ್ ಏನಲ್ಲ. ಲಾಸ್ಟ್ 1 ಇಯರಲ್ಲಿ ಎಷ್ಟು ಕಾಣಿಸ್ಕೊಂಡಿದ್ರೆ ಡೇಟಾ ನಮ್ಗೆ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಅದು ಯಾಕಂತ ಹೇಳಿದ್ರೆ ಇದು ಈ ಡೇಟಾ ಪ್ರತಿಯೊಂದು ಟೆಸ್ಟಲ್ಲೂ ಅದು ಸುಲಭವಾಗಿ ಸಿಗೋದಿಲ್ಲ. ಆದರೆ ಎಲ್ಲೂ ಕೂಡ ಇದರಿಂದ ಏನಾದರೂ ಅಪಾಯಕಾರವಾದಂಥ ಬೆಳವಣಿಗೆ ಆಗಿದೆ ಎಲ್ಲೂ ಕೂಡ ಆ ಮಾಹಿತಿ ಇಲ್ಲ. ಯಾಕಂದ್ರೆ ಈಗ HMP ಅದು ಪತ್ತೆ ಹಾಕ್ಬೇಕಂದ್ರೆ ನಾವು ಬೇರೆ ಸ್ಟ್ರೇನ್ ಬಗ್ಗೆ ಬೇರೆ ದೇಶದ ಸ್ಟ್ರೇನ್ ಹೇಳ್ತಿಲ್ಲ, ಇಂಡಿಯನ್ ಸ್ಟ್ರೇನ್ ನಮ್ಮಲ್ಲೇ ಇರುವಂತದ್ದನ್ನ ಮಕ್ಕಳಲ್ಲಿ ಅದು ನ್ಯೂಮೋನಿಯಾ ಹೋಗಿ ಸೀರಿಯಸ್ ಹೋಗಿ ಅಂತ ಈ PCR ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ. ಈಗ ಏನು ಟೆಸ್ಟ್ ಅವರು ಇದು ಮಾಡ್ತಾರೆ, ಈ ಟೆಸ್ಟನ್ನು ರೆಗ್ಯುಲರಲ್ಲೇ ಅವರು ಈಗ ಯಾರಿಗಾದರೂ ಉಸಿರಾಟ ಸಮಸ್ಯೆ ಬಂದರೆ ಕೆಲವು ಲ್ಯಾಬಿಗೆ ಕಳಿಸ್ತಾರೆ, ಅದನ್ನು ಟೆಸ್ಟ್ ಮಾಡಿಸ್ತಾರೆ. ಅದರಲ್ಲಿ ಅದೇ ಟೆಸ್ಟಲ್ಲಿ ಇದು 2 ಕಡೆ ಬಂದಿರುವಂಥದ್ದು, ಬೇರೆ ಬೇರೆ ಕಣಗಳನ್ನು ಕೂಡ ಬಂದಿರ್ತದೆ. ಅದಕ್ಕೋಸ್ಕರ ನ್ಯೂಮೋನಿಯಾಗೆ ಬಂದಾಗ, ನ್ಯೂಮೋನಿಯಾ ಸಮಸ್ಯೆ ಇದ್ದಾಗ ಅದಕ್ಕೆ ಏನೇನು ಟೆಸ್ಟ್ಗಳು ಮಾಡಬೇಕು ಅದು ಮಾಡಿಸ್ತಾರೆ. ಸೊ ನಾವು ಅದಕ್ಕೋಸ್ಕರ ಈ HMPV ಮಾಡಿ ಅಂತ ನಾವು ಹೇಳಕ್ಕೆ ಹೋಗೋದಿಲ್ಲ. ನಮ್ಮ ಹತ್ರ ಕಿಟ್ಸ್ ಇದೆ, ನಮ್ಮ ಹತ್ರ ಟೆಸ್ಟಿಂಗ್ ಕಿಟ್ಸ್ ಇರ್ತದೆ, ಟೆಸ್ಟಿಂಗ್ ಕಿಟ್ಸ್ ಇದೆ ನಮ್ಮ ಹತ್ರ. ಸೊ ಇದಕ್ಕೋಸ್ಕರ ನಾವು ಟೆಸ್ಟ್ ಈಗ ನೋ ಸ್ಪೆಸಿಫಿಕ್ ಡೈರೆಕ್ಷನ್ಸ್ ವಿಲ್ ಬಿ ಗಿವನ್ as of now, because no such requirement is there as of now. ಎಲ್ಲೂ ಕೂಡ ಆ ಥರ ಏನು ಏರ್ಪೋರ್ಟು ಚೆಕ್ ಮಾಡೋದು ಅದಕ್ಕೂ ಇದು ಆಗಿರುವಂಥವ್ರು ಏನು ಏರ್ಪೋರ್ಟಿಂದ ಬಂದಿರೋರೇನಲ್ಲ, ಇಲ್ಲಿಯವರೇ. ಸೊ ಇದೆಲ್ಲ ಕೋವಿಡ್ ಒಂದು ಪ್ರೋಟೋಕಾಲ್ಸ್ ಬರಬೇಕಾದ್ರೆ ಅದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕಾಗ್ತದೆ. ಆ ಸಿಚುವೇಶನ್ ಬಂದಾಗ ಮಾತ್ರ ಅದು ಮಾಡ್ತಾರೆ ಹೊರತು ಇದೆಲ್ಲ ನಾವು ಇದುವರೆಗೂ ಯಾವುದೇ ಅಸಹಜವಾದಂಥ ಬೆಳವಣಿಗೆಗಳಾಗಿಲ್ಲ. ಅದಕ್ಕೋಸ್ಕರ ನಾವು ಸುಮ್ಮನೆ ಜನರಲ್ಲಿ ಭಯ ಸೃಷ್ಟಿ ಮಾಡುವಂಥ ಅಗತ್ಯ ಇಲ್ಲ. ಈಗಾಗಲೇ ನಾವು ಗೈಡ್ಲೈನ್ಸ್ ಇಶ್ಯೂ ಮಾಡಿದ್ದೀವಲ್ಲ, ಪ್ರೆಸ್ ರಿಲೀಸೇ ಮಾಡಿದ್ದೀವಲ್ಲ, ಡೇಟೆಡ್ 4/1/2025. ಪ್ರೆಸ್ ರಿಲೀಸು ಅಫಿಷಿಯಲ್ ಅಲ್ಲ ಅಂತ ಹೇಳಿದ್ರೆ ಪ್ರೆಸ್ ರಿಲೀಸ್ ಅಂದ್ರೆ ಏನು ಅಫಿಷಿಯಲ್ ತಾನೆ? ರಿಲೀಸ್ ಮಾಡಿಲ್ವಾ? ಓ ಆ ಥರ ನೀವು ಓಕೆ ವಿತ್ ಸಿಗ್ನೇಚರ್ ಒಂದು ಮಾಡಿಸ್ತೀನಿ, ಇವತ್ತೇ ಮಾಡಿಸ್ತೀನಿ. ಇಲ್ಲ ಆದರೂ ಒಂದು ಅಫಿಷಿಯಲ್ ಒಂದು ಪ್ರೆಸ್ ರಿಲೀಸ್ ಹೋಗ್ತದೆ, ಡೂಸ್ ಆ್ಯಂಡ್ ಡೋಂಟ್ಸ್.